ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ಬಿಲ್ ಪೇಮೆಂಟ್ಸ್ ಮಾಡ್ಕೊಳ್ಳೋದು, ಹಾಗೆ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊಳ್ಬಹುದು, ಏನೆಲ್ಲ ನಮಗೆ ಇಂಟ್ರೆಸ್ಟ್ ಹಾಕ್ತಾರೆ, ಪ್ರೊಸೆಸಿಂಗ್ ಫೀಸ್ ಏನಿರುತ್ತೆ, EMI ಟೆನ್ಯೂರ್ ಎಷ್ಟು ಕೊಡ್ತಾರೆ ಅನ್ನೋದನ್ನು ಡೀಟೇಲಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ಒಂದು ಚಾನಲ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ ಏನಿದೆ, ಫೈನಾನ್ಸ್ಗೆ ಆಗಿರ್ಬೋದು, ಲೋನ್ಸ್ಗೆ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಸ್ಗೆ ತುಂಬಾ ಯೂಸ್ ಆಗ್ತಾ ಇದೆ ನಮಗೆ. ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಚೆಕ್ ಕ್ರೆಡಿಟ್ ಬಿಲ್ ಪೇಮೆಂಟ್ಸ್ ಅಂತ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಚೆಕ್ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಇಲ್ಲಿ ನಮಗೆ 4.2 ರಿವ್ಯೂಸ್ ಸಿಗ್ತಾ ಇದೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇದು ಒಂದು ಇಂಡಿಯಾಸ್ ಬೆಸ್ಟ್ ಕ್ರೆಡಿಟ್ ಬಿಲ್ ಪೇಮೆಂಟ್ ಆ್ಯಪ್ ಅಂತಲೇ ಹೇಳಬಹುದು. ಇದರಲ್ಲಿ ನಮಗೆ ಮೋಸ್ಟ್ ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ. ಇಲ್ಲಿ ನಮಗೆ 50 ರೂಪೀಸ್ ಆಫರ್ ಕೂಡ ನಮಗೆ ಸಿಗ್ತಾ ಇದೆ. ಫಸ್ಟ್ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡಿದರೆ 50 ರೂಪೀಸ್ ಆಫರ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ನಮಗೆ ಇಲ್ಲಿ ಓಚರ್ಸ್ ಕೂಡ ಸಿಗ್ತಾ ಇದೆ. ಟಾಪ್ ಬ್ರ್ಯಾಂಡ್ಸಿಂದ ಓಚರ್ ಕೂಡ ನಮಗೆ ಅವೈಲೇಬಲ್ ಆಗ್ತಾ ಇದೆ. ನಮಗೆ ಇಲ್ಲಿ 3 ಮಿಲಿಯನ್+ ಯೂಸರ್ಸ್ ಈ ಒಂದು ಅಪ್ಲಿಕೇಶನ್ನಲ್ಲಿ ಆಲ್ರೆಡಿ ತುಂಬಾ ಅರ್ನ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಇನ್ಸ್ಟ್ಯಾಂಟ್ ಬಿಲ್ ಸೆಟಲ್ಮೆಂಟ್ ಅಂತ ಕೂಡ ನಾವು ಹೇಳಬಹುದು. ಇಲ್ಲಿ 2 ಮಿನಿಟ್ಸಲ್ಲಿ ನಮಗೆ ಇನ್ಸ್ಟ್ಯಾಂಟ್ ಸೆಟಲ್ಮೆಂಟ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ನಮಗೆ ಇಲ್ಲಿ ಅಪ್ ಟು 5 ಲ್ಯಾಕ್ವರೆಗೂ ಕ್ಯಾಶ್ ಕೊಡ್ತಾ ಇದ್ದಾರೆ ವಿತಿನ್ ಫ್ಯೂ ಮಿನಿಟ್ಸಲ್ಲಿ. ನಮಗೆ ಕ್ಯಾಶ್ 2 ಮಿನಿಟ್ಸಲ್ಲಿ ಬೇಕಿತ್ತು ಅಂದರೆ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ KYCನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿ ಫಿಸಿಕಲ್ ಡಾಕ್ಯುಮೆಂಟೇಷನ್ ಇರೋದಿಲ್ಲ, ಪೇಪರ್ ವರ್ಕ್ ಅಂತೂ ಝೀರೋನೇ ಇರುತ್ತೆ. ಹಾಗೆ ಚಾರ್ಜಸ್ ನೋಡೋದಾದ್ರೂ ಕೂಡ ಇಲ್ಲಿ 0 ಇರುತ್ತೆ. ಬೆಸ್ಟ್ ಇನ್ ಕ್ಲಾಸ್ ಇಂಟ್ರೆಸ್ಟ್ ರೇಟ್ಸ್ ಅಂತ ನಮಗೂ ಕೂಡ ಸಿಗ್ತಾ ಇದೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ಬೆಸ್ಟ್ ಆಗಿ ಸಿಗ್ತಾ ಇದೆ. ಇದು ಒಂದು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಕೊಳ್ಳೋ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ನಾವು ಫ್ರೀಯಾಗಿ ಈಸಿಯಾಗಿ ಚೆಕ್ ಮಾಡ್ಕೋಬಹುದಾಗಿದೆ. ಇಲ್ಲಿ ನಮಗೆ ರೆಂಟ್ ಇತ್ತು ಅಥವಾ ಎಜುಕೇಷನ್ ಫೀ ಇತ್ತು, ಯುಟಿಲಿಟಿ ಬಿಲ್ಸ್ ಇತ್ತು ಅಂತಂದರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ನಾವು ಪೇ ಕೂಡ ಮಾಡ್ಕೋಬಹುದಾಗಿದೆ. ಒಂದು ಅಪ್ಲಿಕೇಶನ್ನ ಬೆನಿಫಿಟ್ಸ್ ಹಾಗೆ ನಮಗೆ ಏನೆಲ್ಲ ನಮಗೆ ಡೀಟೇಲ್ಸ್ನ ತಿಳಿಸ್ತಾ ಇದ್ದಾರೆ ಅಂತ ನೋಡೋದಾದರೆ, ಈ ಒಂದು ಅಪ್ಲಿಕೇಶನ್ ಏನಿದೆ ತುಂಬಾ ಸೆಕ್ಯೂರ್ ರಿವಾರ್ಡಿಂಗ್ ರೀಪೇಮೆಂಟ್ ಆ್ಯಪ್ ಅಂತಲೇ ಹೇಳಬಹುದು. ಇಲ್ಲಿ 1% ಬ್ಯಾಕ್ ತೊಗೋಬಹುದಾಗಿದೆ. ನಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡೋದ್ರಿಂದ EMI ಕೂಡ ನಾವು ಇದರಿಂದ ಮಾಡ್ಕೋಬಹುದಾಗಿದೆ. ಇದು ಒಂದು ಇಂಡಿಯಾಸ್ ಮೋಸ್ಟ್ ರಿವಾರ್ಡಿಂಗ್ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ನಾವು ಹೇಳಬಹುದು. ಇಲ್ಲಿ 30 ಲ್ಯಾಕ್+ ಯೂಸರ್ಸ್ ಇಲ್ಲಿ ರಿವಾರ್ಡ್ಸ್ ಕೂಡ ಅರ್ನ್ ಮಾಡ್ಕೊಂಡಿದ್ದಾರೆ. ಮಂತ್ಲಿ ರಿವಾರ್ಡ್ಸ್ ಕೂಡ ಅರ್ನ್ ಮಾಡ್ಕೊಂಡಿದ್ದಾರೆ. ನಮಗೆ ಓಚರ್ಸ್ನ ನೋಡೋದಾದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೈಂತ್ರಾ ಹೀಗೆ ಮೋರ್ ಸ್ಟೋರ್ಸಲ್ಲಿ ನಾವು ರಿವಾರ್ಡ್ಸ್ ಕೂಡ ಓಚರ್ಸ್ ಕೂಡ ತೊಗೋಬಹುದಾಗಿದೆ. ಇನ್ಸ್ಟೆಂಟ್ಲಿ ನಮ್ಮ ಒಂದು ರೆಂಟ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನಾವು ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡ್ಕೋಬಹುದಾಗಿದೆ. ಇಲ್ಲಿ ಹೌಸ್ ರೆಂಟ್ ವಿತ್ ಕ್ರೆಡಿಟ್ ಕಾರ್ಡ್, ಆಫೀಸ್ ರೆಂಟ್ ವಿತ್ ಕ್ರೆಡಿಟ್ ಕಾರ್ಡ್, ಸೆಕ್ಯೂರಿಟಿ ಡಿಪಾಸಿಟ್ ವಿತ್ ಕ್ರೆಡಿಟ್ ಕಾರ್ಡ್, ಸೊಸೈಟಿ ಮೇಂಟೆನೆನ್ಸ್ ಆಗಿ ನಾವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದಾಗಿದೆ ಈ ಒಂದು ಅಪ್ಲಿಕೇಶನ್ ಮೂಲಕ. ಹಾಗೆ ನಾವು ಇನ್ಸ್ಟೆಂಟಾಗಿ ಪೇ ಎಜುಕೇಷನ್ ಫೀಸ್ ಕೂಡ ಮಾಡ್ಕೋಬಹುದು. ಎಕ್ಸಾಂಪಲ್ಗೆ ಟ್ಯೂಷನ್ ಫೀಸ್ ವಿತ್ ಕ್ರೆಡಿಟ್ ಕಾರ್ಡ್, ಸ್ಕೂಲ್ ಫೀಸ್ ವಿತ್ ಕ್ರೆಡಿಟ್ ಕಾರ್ಡ್, ಕಾಲೇಜ್ ಫೀಸ್ ವಿತ್ ಕ್ರೆಡಿಟ್ ಕಾರ್ಡ್, ಈ ರೀತಿಯಾಗಿ ನಾವು ಎಜುಕೇಷನ್ ಫೀಸ್ ಕೂಡ ಪೇ ಮಾಡ್ಕೋಬಹುದಾಗಿದೆ ಈ ಒಂದು ಅಪ್ಲಿಕೇಶನ್ನಲ್ಲಿ. ಇವರ ಒಂದು ಪಾರ್ಟ್ನರ್ NBFCನ ನೋಡೋದಾದರೆ ಅರ್ಲಿ ಸ್ಯಾಲರಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅವರಿದ್ದಾರೆ, ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಅವರಿದ್ದಾರೆ, ಅಮಿಕಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್. ಸೊ ಈ ರೀತಿಯಾಗಿ ಪಾರ್ಟ್ನರ್ಸ್ ಕೂಡ ಇವ್ರ ಜೊತೆಗೆ ಇದ್ದಾರೆ. ಇವರ ಒಂದು ಆಫರ್ನ ನೋಡೋದಾದರೆ ಮಿನಿಮಮ್ ಹಾಗೆ ಮ್ಯಾಕ್ಸಿಮಮ್ ರೀಪೇಮೆಂಟ್ ಪೀರಿಯಡ್ ಬಂದುಬಿಟ್ಟು 3 ಮಂತ್ಸ್ ಟು 36 ಮಂತ್ಸ್ವರೆಗೂ ಇರುತ್ತೆ. APR ಬಂದುಬಿಟ್ಟು 13.5% ಹಿಡಿದು 55% ನಮಗೆ ಸಿಗ್ತಾ ಇದೆ. ಎಲಿಜಿಬಿಲಿಟಿನ ನೋಡೋದಾದರೆ ಪರ್ಸನಲ್ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲೇದಾಗಿ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 21 ಇಯರ್ಸ್ ಮೇಲೆ ಇರಬೇಕಾಗುತ್ತೆ, 55 ಇಯರ್ಸ್ ಒಳಗಡೆನೇ ಇರಬೇಕು. ಮಿನಿಮಮ್ ಮಂತ್ಲಿ ಸ್ಯಾಲರಿ ಬಂದುಬಿಟ್ಟು 25,000ಕಿಂತ ಜಾಸ್ತಿನೇ ಇರಬೇಕು. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಇಲ್ಲಿ ನಮಗೆ ಲೋನ್ ಅನ್ನೋದು ಸಿಗೋದಿಲ್ಲ. ಹಾಗೆ ಇಲ್ಲಿ ನಮ್ಮ ಎಲಿಜಿಬಿಲಿಟಿ ಲೋನ್ ಅಗೇನಿಸ್ಟ್ ಮ್ಯೂಚುವಲ್ ಫಂಡ್ ಮೇಲೆ ಎಲಿಜಿಬಿಲಿಟಿನ ನೋಡ್ಕೊಳ್ಳೋದಾದರೆ ಏಜ್ ಬಂದುಬಿಟ್ಟು 18 ಇಯರ್ಸ್ ಮೇಲೆ 65 ಇಯರ್ಸ್ ಒಳಗಡೆ ಇರಬೇಕು. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಮಿನಿಮಮ್ 50,000 ಇರಬೇಕಾಗುತ್ತೆ. ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು. ಈ ರೀತಿಯಾಗಿ ಎಲಿಜಿಬಿಲಿಟಿ ಅನ್ನೋದು ತುಂಬಾ ಮುಖ್ಯ. ಇಂಟ್ರೆಸ್ಟ್ ರೇಟ್ ಅಗೇನಿಸ್ಟ್ ಲೋನ್ ಅಗೇನಿಸ್ಟ್ ಮ್ಯೂಚುವಲ್ ಫಂಡ್ ಮೇಲೆ 10.49% ಪರ್ ಆ್ಯನಮ್ ರೀತಿಯಾಗಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಮೊದಲೇದಾಗಿ ನಾವು ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಆಗಿ OTPನ ಕಳಿಸ್ತಾರೆ. ಸೊ OTPನ ವೆರಿಫಿಕೇಷನ್ ಮಾಡ್ಕೊಂಡು ನಂತರ ನಾವು ಈ ಒಂದು ಆ್ಯಪಲ್ಲಿ ರಿಜಿಸ್ಟರ್ ಆಗ್ತೀವಿ.
ಆನಂತರ ನಮಗೆ ಇವರು ಅಲೋ ಆಕ್ಸೆಸ್ನ ಕೇಳ್ತಾ ಇದ್ದಾರೆ. ಸೊ ನಾವು ಪರ್ಮಿಷನ್ಸ್ನ ನೋಡ್ಕೋಬೇಕು. ಲೊಕೇಶನ್ ಪರ್ಮಿಷನ್ಸ್, SMS ಪರ್ಮಿಷನ್, ಹಾಗೆ ಇಲ್ಲಿ ಆಟೋ ಫೆಚ್ ಪರ್ಮಿಷನ್ಸ್ನ ಕೇಳ್ತಾ ಇದೆ. ಸೊ ಇದಕ್ಕೆಲ್ಲ ನಾವು ಅಲೋ ಆಕ್ಸೆಸ್ನ ಕೊಡಬೇಕಾಗುತ್ತೆ. ಆನಂತರ ನಮ್ಮ ಒಂದು ಡೀಟೇಲ್ಸ್ನ ನಾವು ಶೇರ್ ಮಾಡ್ಕೋಬೇಕಾಗುತ್ತೆ ಇದರ ಜೊತೆಗೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಐಡಿನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫಸ್ಟ್ ನೇಮ್, ನಿಮ್ಮ ಒಂದು ಲಾಸ್ಟ್ ನೇಮ್ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ನೀವು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು ಪರ್ಸನಲ್ ಇಮೇಲ್ ಐಡಿನ ನೀವು ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಗೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ವಿಕ್ ಆಗಿ ಕ್ಯಾಶ್ ಕೂಡ ನಮಗೆ ಸಿಗ್ತಾ ಇದೆ, ಪರ್ಸನಲ್ ಲೋನ್, ಹಾಗೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಕೂಡ ಲೋನ್ ಸಿಗ್ತಾ ಇದೆ. ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ನಾವು ಚೆಕ್ ಮಾಡ್ಕೋಬಹುದು, ಯುಟಿಲಿಟಿ ಬಿಲ್ಸ್ ಕೂಡ ಪೇ ಮಾಡ್ಕೋಬಹುದಾಗಿದೆ, ಹಾಗೆ ನಮ್ಮ ಒಂದು ಇನ್ಸೂರೆನ್ಸ್ ಕೂಡ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಇವರು ಇಷ್ಟೊಂದು ಬೆನಿಫಿಟ್ಸ್ ನಮಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇನ್ಸ್ಟಂಟ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ಇವರು ಅಪ್ ಟು 5 lakhsವರೆಗೂ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. 18% ಪರ್ ಆ್ಯನಮ್ ರೀತಿಯಾಗಿ ಇಂಟ್ರೆಸ್ಟ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. 0% ಚಾರ್ಜಸ್ ಇರುತ್ತೆ. ಪೇಪರ್ ವರ್ಕ್ ಕೂಡ ಇರೋದಿಲ್ಲ. ವಿತ್ಡ್ರಾವಲ್ ಕೂಡ ನಾವು ಎನಿ ಅಮೌಂಟ್ನ ಮಾಡ್ಕೋಬಹುದಾಗಿದೆ ಎನಿ ಟೈಮಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು ₹300 crore ಅಮೌಂಟ್ ಡಿಸ್ಪೋಸಲ್ ಮಾಡಿದ್ದಾರೆ ಈ ಒಂದು ಅಪ್ಲಿಕೇಶನ್ ಅವರು. ಹಾಗೆ 25,000 ಹ್ಯಾಪಿ ಕಸ್ಟಮರ್ಸ್ ಕೂಡ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳ್ತಾ ಇದೆ. ಸೊ ನಾವೇನಾದರೂ ಸ್ಯಾಲ್ರಿಡ್ ಇದೀವಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಯಾಲ್ರಿಡ್ ಇದ್ರಿ ಅಂದರೆ ನಿಮ್ಮ ಒಂದು ಮಂತ್ಲಿ ಇನ್ಕಮ್ನ ನೀವು ಎಂಟರ್ ಮಾಡ್ಕೊಳ್ಳಿ. 25,000ಕಿಂತ ಜಾಸ್ತಿನೇ ಇರಬೇಕಾಗುತ್ತೆ. ಸೊ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಪರ್ಮಿಷನ್ಸ್ನ ಕೇಳ್ತದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ ಹಾಗೆ ನಿಮ್ಮ ಒಂದು ಅಡ್ರೆಸ್ ಪಿನ್ ಕೋಡ್ನ ಎಂಟರ್ ಮಾಡ್ಕೋಬೇಕು. ನಿಮ್ಮ ಒಂದು ಆಫೀಸ್ ಅಡ್ರೆಸ್ ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇವರು ನನ್ನ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನನಗೆ ಅಪ್ ಟು 2 lakhವರೆಗೂ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಲೋನ್ ಲಿಮಿಟ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಲೋನ್ ಲಿಮಿಟ್ ಕೊಟ್ಟ ನಂತರ ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಗಾಯ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನನಗೆ ಅಪ್ ಟು 2 lakhವರೆಗೂ ಕ್ರೆಡಿಟ್ ಲಿಮಿಟ್ನ ಕೊಟ್ಟಿದ್ದಾರೆ. ಈ ಒಂದು 2 lakh ಲೋನ್ ಅಮೌಂಟ್ಗೆ ಟೆನ್ಯೂರ್ ನನಗೆ 24 months ಇರುತ್ತೆ. ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ನಮಗೆ 1.5% ಪರ್ ಮಂತ್ ರೀತಿಯಲ್ಲಿ ನಮಗೆ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಕ್ಯಾಶ್ ಟ್ರಾನ್ಸ್ಫರ್ನ ವಿತಿನ್ 2 minutesಲ್ಲಿ ಮಾಡ್ತಾ ಇದ್ದಾರೆ. ಚಾರ್ಜಸ್ ಕೂಡ ಇಲ್ಲಿ 0% ಇರುತ್ತೆ. EMI ಕ್ಯಾಲ್ಕುಲೇಟರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ EMI ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಅಕಸ್ಮಾತ್ ನನಗೇನಾದರೂ 2 lakh ಲೋನ್ ಆಫರಲ್ಲಿ 1 lakh ಲೋನ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಒಂದು 1 lakh ಲೋನ್ ಅಮೌಂಟ್ಗೆ 15% ರೇಟ್ ಆಫ್ ಇಂಟ್ರೆಸ್ಟ್ನ ಹಾಕಿದರೆ 12 months ಲೋನ್ ಟೆನ್ಯೂರ್ ಇತ್ತು ಅಂದರೆ ನಮಗೆ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು 1 lakhಗೆ 8,312 rupees ಆಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ನಮಗೆ 1 lakh ಇರುತ್ತೆ. ಸೊ ಟೋಟಲ್ ಅಮೌಂಟ್ ನಮ್ಮ ಒಂದು ಫೈನಲ್ ಆಗಿ 1 year ಆದಮೇಲೆ ಅಂದರೆ 12 months ಮುಗಿದ್ಮೇಲೆ 1 lakh ಲೋನ್ ಅಮೌಂಟ್ಗೆ 1,08,312 rupeesನ ನಾವು ಪೇ ಮಾಡಿರಬೇಕಾಗತ್ತೆ. ಸೊ ಈ ರೀತಿಯಾಗಿ EMI ಕ್ಯಾಲ್ಕುಲೇಟ್ ಮಾಡಿಕೊಂಡು ಹೇಳಿದ್ದಾರೆ. ನಮ್ಮ ಒಂದು ಮಂತ್ಲಿ EMI ಬಂದ್ಬಿಟ್ಟು 9,026 rupeesನ ನಾವು ಇಲ್ಲಿ ಪೇ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಪ್ರೊವೈಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಂಪನಿ ನೇಮ್ನ ಕೊಡಬೇಕಾಗುತ್ತೆ. ನಮ್ಮ ಒಂದು ಎಂಪ್ಲಾಯರ್ ನೇಮ್ ಹಾಗೆ ಕಂಪನಿ ನೇಮ್ನ ನಾವು ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಬ್ಯಾಂಕ್ ಅಕೌಂಟ್ನ ಆಲ್ರೆಡಿ ತೋರಿಸಿದ್ದಾರೆ. ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬ್ಯಾಂಕ್ ಅವರಿಗೆ OTPನ ಕಳಿಸ್ತಾರೆ. ಸೊ ಆ ಒಂದು OTP ಮೂಲಕ ನಾವು ಎಂಟರ್ ಆದ್ವಿ ಅಂತಂದರೆ ಇಲ್ಲಿ ನಮ್ಮ ಒಂದು IFSC ಕೋಡ್ ಹಾಗೆ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಏನಿರುತ್ತೆ ಅದು ಇವರಿಗೆ ಸಿಗುತ್ತೆ. ಆ ನಂತರ ನಮ್ಮ ಒಂದು ಲೋನ್ ಅಮೌಂಟ್ನ ಡೈರೆಕ್ಟಾಗಿ ಇವರು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ಗಾಯ್ಸ್ ಯಾವ ರೀತಿಯಾಗಿ ಇಲ್ಲಿ ಸ್ಟೆಪ್ಸ್ ಇರುತ್ತೆ, ಏನೇನೆಲ್ಲ ಪ್ರೋಸೆಸ್ ಇರುತ್ತೆ, ಎಷ್ಟು ನೀಟಾಗಿ ಡೀಟೇಲ್ ಆಗಿ ಈಸಿಯಾಗಿ ನಾವು ಕ್ಲಿಯರ್ ಮಾಡ್ಕೋಬಹುದು ಈ ಒಂದು ಅಪ್ಲಿಕೇಶನ್ ಅಂತ. ಸೊ ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು, ಎಲ್ಲೂ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂದರೆ ಡೋಂಟ್ ವರಿ ಗಾಯ್ಸ್, ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ನಿಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ನೋಡಿದಲ್ವಾ ಯಾವ ರೀತಿಯಾಗಿ ನಾನು ಇಲ್ಲಿ ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ನಿಮಗೂ ಕೂಡ ಸ್ಮಾಲ್ ಅಮೌಂಟೇ ಬೇಕಿತ್ತು ಅಥವಾ ಜಾಸ್ತಿ ಅಮೌಂಟೇ ಬೇಕಿತ್ತು ಅಂದರೆ ಇಲ್ಲಿ ಲೋನ್ ಸಿಗ್ತಾ ಇದೆ. ಆದರೆ ಮೊದಲೇದಾಗಿ ನಿಮ್ಮ ಒಂದು ಎಲಿಜಿಬಿಲಿಟಿ ಅನ್ನೋದು ಕರೆಕ್ಟಾಗಿ ಇರಬೇಕಾಗುತ್ತೆ. ಸೊ ಇಲ್ಲಿ ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಲೋನ್ ಕ್ರೆಡಿಟ್ ಲಿಮಿಟ್ನ ಕೊಡ್ತಾರೆ. ಸೊ ಆ ಒಂದು ಲೋನ್ ಕ್ರೆಡಿಟ್ ಲಿಮಿಟ್ನ ನೀವು ಆಫರ್ನ ತೊಗೊಂಡು ನಿಮಗೆ ಎಷ್ಟು ಲೋನ್ ಅಮೌಂಟ್ ಅವಶ್ಯಕತೆ ಇದನ್ನು ಅಷ್ಟು ಮಾತ್ರ ನೀವು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗಾಯ್ಸ್ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.